Hello everyone, welcome to Varana Race Kannada YouTube channel. ನಾನು ಪೂಜಾ ಭಟ್. ಇವತ್ತಿನ ಕ್ಲಾಸಲ್ಲಿ ನಾವು ಇಂಗ್ಲಿಷಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ, ವಿಚ್ ವುಡ್ ಬಿ ವಾಯ್ಸಸ್. ಸೊ ಇವತ್ತಿನ ಕ್ಲಾಸಲ್ಲಿ ವಾಯ್ಸಸ್ ಅಂದ್ರೆ ಏನು, ಅದರ ಟೈಪ್ಸ್ ಯಾವುದು, ಮತ್ತೆ ಯಾವ್ಯಾವ ಟೆನ್ಸ್ ಅಲ್ಲಿ ಹೇಗೆ ವಾಯ್ಸ್ ನ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಎಸ್, ನೌ ಲೆಟ್ಸ್ ಟಾಕ್ ಅಬೌಟ್ ದ ಮೀನಿಂಗ್ ಆಫ್ ವಾಯ್ಸ್. ವಾಯ್ಸ್ ಇಸ್ ಒನ್ ಆಫ್ ದ 5 ಕ್ವಾಲಿಟೀಸ್ ಆಫ್ ವರ್ಬ್ ಅಂತ ಇದೆ. ಏನು 5 ಕ್ವಾಲಿಟೀಸ್ ಅಥವಾ ಪ್ರಾಪರ್ಟೀಸ್ ಆಫ್ ವರ್ಬ್ ಅಂತ ಹೇಳ್ತಾರೆ. ಸೊ ಒಂದು ವರ್ಬ್ ಎಲ್ರಿಗೂ ನೆನಪೇ ಇರುತ್ತೆ. ಸೊ ಇದಕ್ಕಿಂತ ಮುಂಚೆ ನಾವು ವರ್ಬ್ ಕ್ಲಾಸಸ್ ಮಾಡಿದ್ವಿ. ಸೊ ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ, ಯಾಕಂದ್ರೆ ವರ್ಬ್ಸ್ ನಿಮ್ಗೆ ಅರ್ಥ ಆದ್ರೆ ಮಾತ್ರ ನಿಮ್ಗೆ ವಾಯ್ಸಸ್ ಅರ್ಥ ಆಗಕ್ಕೆ ಸಾಧ್ಯ. ಸೊ ವರ್ಬ್ ಅಂದ್ರೆ ಏನು? ವರ್ಬ್ ಇಸ್ ಸಮಥಿಂಗ್ ದಟ್ ಡಿನೋಟ್ಸ್ ಅನ್ ಆಕ್ಷನ್ ಆರ್ ಸ್ಟೇಟ್ ಆಫ್ ಬೀಯಿಂಗ್ ಅಂತ ನಾವು ಕಲ್ತ್ಕೊಂಡಿದ್ವಿ, ಕರೆಕ್ಟಾ? ಈ ವರ್ಬ್ಗೆ 5 ಪ್ರಾಪರ್ಟೀಸ್ ಇದೆ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ, ಅಥವಾ 5 ಕ್ವಾಲಿಟೀಸ್ ಅಂತ ಹೇಳ್ತಾರೆ. ಯಾವ್ದಾವ್ದು 5 ಕ್ವಾಲಿಟೀಸ್? ಸೊ ಟೆನ್ಸ್, ಪರ್ಸನ್, ಮೂಡ್ ಮತ್ತೆ ನಂಬರ್ಸ್ ಅಂತ ಹೇಳ್ಬೋದು. ನಾವು ಏನಿದು ಕ್ವಾಲಿಟೀಸ್ ಆಫ್ ವರ್ಬ್? ಟೆನ್ಸ್ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ದೀವಿ, ಎಲ್ರಿಗೂ ಗೊತ್ತೇ ಇದೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಮತ್ತೆ ಫ್ಯೂಚರ್ ಟೆನ್ಸ್, ಅಥವಾ ಅದರಲ್ಲಿ ಬರೋ ಮತ್ತಷ್ಟು ಡಿವಿಷನ್ಸ್ ಇರಬಹುದು, ಇದೆಲ್ಲದು ಟೆನ್ಸಸ್ ಆಗುತ್ತೆ. ಸೊ ಈ ಟೆನ್ಸ್ ಏನಿದೆ ಅದು ಪ್ರಾಪರ್ಟೀಸ್ ಆಫ್ ವರ್ಬ್ ಅಲ್ಲಿ ಒಂದು. ನೆಕ್ಸ್ಟ್ ಪರ್ಸನ್. ಪರ್ಸನ್ಸ್ ಇನ್ ಇಂಗ್ಲಿಷ್ ಅಂದ್ರೆ ಯಾವುದು? ಪರ್ಸನ್ಸ್ ಅಂದ್ರೆ 3 ಪರ್ಸನ್ಸ್ ಇನ್ ಇಂಗ್ಲಿಷ್ ಇದೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಕರಿತೀವಿ. ಸೊ ಫಸ್ಟ್ ಪರ್ಸನ್ ಅಂದ್ರೆ ಐ ಮತ್ತೆ ವಿ ಅಂತ ಹೇಳ್ತೀವಲ್ಲ, ಅದು ಫಸ್ಟ್ ಪರ್ಸನ್ ಆಗುತ್ತೆ. ಯಾರು ಮಾತಾಡ್ತಾ ಇರ್ತಾರೋ ಅಥವಾ ಸ್ಪೀಕರ್, ಹಿ ವುಡ್ ಬಿ ದ ಫಸ್ಟ್ ಪರ್ಸನ್. ಸೆಕೆಂಡ್ ಪರ್ಸನ್ ಅಂದ್ರೆ ಯಾರು? ನಾವು ಯಾರನ್ನ ಅಡ್ರೆಸ್ ಮಾಡ್ತಾ ಇರ್ತೀವಿ ಅವ್ರು ಸೆಕೆಂಡ್ ಪರ್ಸನ್ ಆಗ್ತಾರೆ. ಮೀನಿಂಗ್ ಯು YOU, ಯು ವುಡ್ ಬಿ ದ ಸೆಕೆಂಡ್ ಪರ್ಸನ್. ಐ ಮತ್ತೆ ವಿ ಫಸ್ಟ್ ಪರ್ಸನ್ ಆಗ್ತಾರೆ. ಥರ್ಡ್ ಪರ್ಸನ್ ಅಂದ್ರೆ ಯಾರು? ಇಬ್ಬರನ್ನ ಬಿಟ್ಟು ಮೂರನೇವ್ರು ಯಾರು ಇರ್ತಾರೋ ಅವ್ರನ್ನ ನಾವು ಥರ್ಡ್ ಪರ್ಸನ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಸೊ ಇಲ್ಲಿ ಹಿ, ಶಿ, ಇಟ್ ಮತ್ತೆ ದೇ ಬರುತ್ತೆ. ಸೊ ಪರ್ಸನ್ಸ್ ಅಂದ್ರೆ ಯಾವ್ದಾದ್ರು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಮತ್ತೆ ಥರ್ಡ್ ಪರ್ಸನ್. ಈ ಪರ್ಸನ್ಸ್ ಕೂಡ ಕ್ವಾಲಿಟೀಸ್ ಆಫ್ ವರ್ಬ್ ಅಲ್ಲಿ ಒಂದು. ನೆಕ್ಸ್ಟ್ ಮೂಡ್ ಅಂತ ಒಂದಿದೆ. ಏನಿದು ಮೂಡ್? ಮೂಡ್ ಒಂದು ಸ್ಪೀಕರ್ ಏನಿರ್ತಾನೆ ಅವನ ಇಂಟೆನ್ಷನ್ಸ್ ನ ಹೇಳಕ್ಕೆ ಬಳಸ್ತೀವಿ, ಅಂದ್ರೆ ಎಕ್ಸ್ಪ್ರೆಷನ್ ನ ಹೇಳೋದಕ್ಕೋಸ್ಕರ ಮೂಡ್ ಬಳಸ್ತೀವಿ. ಮೂಡ್ ಅಲ್ಲಿ ಕೂಡ ಬೇರೆ ಬೇರೆ ಟೈಪ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇಂಡಿಕೇಟಿವ್ ಮೂಡ್ ಅಂತ ಕರಿತೀವಿ. ಇಂಡಿಕೇಟಿವ್ ಮೂಡ್ ಅಂದ್ರೆ ನಾನೇನೋ ಒಂದು ಸುಮ್ಮನೆ ಸ್ಟೇಟ್ಮೆಂಟ್ ಹೇಳೋದಾಗಿರ್ಬಹುದು. ಮೈ ಡಾಗ್ ಬಾರ್ಕ್ಸ್ ಅ ಲಾಟ್, ದ ಕಾರ್ ಇಸ್ ಫಾಸ್ಟ್, ಇದೆಲ್ಲ ಸುಮ್ಮನೆ ಒಂದು ಸ್ಟೇಟ್ಮೆಂಟ್ಸ್. ಇದನ್ನ ಹೇಳೋದಕ್ಕೆ ಇಂಡಿಕೇಟಿವ್ ಮೂಡ್ ಅಂತ ಹೇಳ್ತಾರೆ. ಅಥವಾ ಕ್ವೆಶ್ಚನ್ ಮಾಡಬೇಕು, ಡೂ ಯು ಹ್ಯಾವ್ ಅ ಪೆನ್ ಅಂತ ಕೇಳಬೇಕು ಅಂತ ಆದ್ರೆ ಅದು ಕೂಡ ಇಂಡಿಕೇಟಿವ್ ಮೂಡ್ ಅಲ್ಲಿ ಬರುತ್ತೆ. ಆಮೇಲೆ ಇಂಪೆರೇಟಿವ್ ಮೂಡ್ ಅಂತ ಕೂಡ ಇದೆ. ಇಂಪೆರೇಟಿವ್ ಮೂಡ್ ಅಂದ್ರೆ ನೀವು ಯಾರನ್ನಾದ್ರೂ ಆರ್ಡರ್ ಮಾಡ್ತಾ ಇದ್ರೆ ಅಥವಾ ರಿಕ್ವೆಸ್ಟ್ ಮಾಡೋದಾಗಿದ್ರೆ ಆವಾಗ ಇಂಪೆರೇಟಿವ್ ಮೂಡ್ ಬರುತ್ತೆ ಅದು. ಸೊ ಇಫ್ ಐ ಸೇ ಪ್ಲೀಸ್ ಸ್ಟಾಪ್ ಟಾಕಿಂಗ್, ಆವಾಗ ಅದು ಇಂಪೆರೇಟಿವ್ ಮೂಡ್ ಅಂತ ಅರ್ಥ. ಆಮೇಲೆ ಸಬ್ಜಂಕ್ಟಿವ್ ಮೂಡ್ ಅಂತ ಇನ್ನೊಂದು ಥರ್ಡ್ ಕೈಂಡ್ ಆಫ್ ಮೂಡ್ ಇದೆ. ಸಬ್ಜಂಕ್ಟಿವ್ ಮೂಡ್ ಅಂದ್ರೆ ನೀವು ಈ ತರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮ್ ವಿಶ್ ಗಳನ್ನ ಹೇಳ್ಬೇಕು ಅಂತ ಆದ್ರೆ ಸಬ್ಜಂಕ್ಟಿವ್ ಮೂಡ್ ಅಲ್ಲಿ ಹೇಳ್ತೀರಾ. ಫಾರ್ ಎಕ್ಸಾಂಪಲ್ ಸಮ್ ಹೈಪೋಥೆಟಿಕಲ್ ಸಿಚುವೇಶನ್ ಆರ್ ಪ್ರಿಸಂಪ್ಟಿವ್ ಸಿಚುವೇಶನ್, ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಸಬ್ಜಂಕ್ಟಿವ್ ಮೂಡ್ ನ ನಾವು ಬಳಸ್ತೀವಿ. ಮೂಡ್ಸ್ ಆಲ್ಸೋ ಒನ್ ಆಫ್ ದ 5 ಪ್ರಾಪರ್ಟೀಸ್ ಆಫ್ ವರ್ಬ್ ಆಗುತ್ತೆ. ಆಮೇಲೆ ನಂಬರ್ಸ್, ಇದನ್ನ ನಾನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ನಿಮ್ಗೆ ಹೇಳಿದ್ದೆ. ನಂಬರ್ಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ 2, ಸಿಂಗ್ಯುಲರ್ ಮತ್ತೆ ಪ್ಲೂರಲ್. ಸೊ ಈ ಸಿಂಗ್ಯುಲರ್ ಅಥವಾ ಪ್ಲೂರಲ್ ಏನಿದೆ ಅದು ನಂಬರ್ಸ್ ಆಗುತ್ತೆ, which is again one of the 5 qualities of verb. So tense, person, mood, number, ಇದು 4 ಕ್ವಾಲಿಟೀಸ್ ಆಯ್ತು ವರ್ಬ್. ಸೊ ಇನ್ನೊಂದು ಕ್ವಾಲಿಟಿ ಯಾವುದು? ವಾಯ್ಸ್. ಅಂದ್ರೆ ವರ್ಬ್ ಗೆ 5 ಕ್ವಾಲಿಟೀಸ್ ಇದೆ, ಅದರಲ್ಲಿ ವಾಯ್ಸ್ ಕೂಡ ಒಂದು ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಈಗ ವಾಯ್ಸ್ ಅಂದ್ರೆ ಏನು, ಅದರ ಮೀನಿಂಗ್ ಏನು ಅಂತ ನೋಡೋಣ. ವಾಯ್ಸ್ ಇಸ್ ದ ಫಾರ್ಮ್ ಆಫ್ ವರ್ಬ್ ದಟ್ ಪರ್ಟೈನ್ಸ್ ಟು ದಿ ಅರೇಂಜ್ಮೆಂಟ್ ಆಫ್ ದಿ ಸಬ್ಜೆಕ್ಟ್, ದ ವರ್ಬ್, ದಿ ಆಬ್ಜೆಕ್ಟ್ ಇನ್ ಅ ಸೆಂಟೆನ್ಸ್ ಟು ಇಂಡಿಕೇಟ್ ವೆರ್ ದ ಸಬ್ಜೆಕ್ಟ್ ಇಸ್ performing an action or receiving the action. ಏನಿದ್ರ ಅರ್ಥ? ಫಸ್ಟ್ ಏನಿದೆ, ವಾಯ್ಸ್ ಇಸ್ ದಿ ಫಾರ್ಮ್ ಆಫ್ ವರ್ಬ್, ಅದನ್ನ ನಾವು ಆಲ್ರೆಡಿ ನೋಡಿದ್ವಿ. ಅಂದ್ರೆ ವಾಯ್ಸ್ ಅನ್ನೋದು ವರ್ಬ್ ದ ಕ್ವಾಲಿಟಿ ಅಥವಾ ಪ್ರಾಪರ್ಟಿ. ಸೊ ಇಟ್ ಇಸ್ ಅ ಫಾರ್ಮ್ ಆಫ್ ವರ್ಬ್ ದಟ್ ಪರ್ಟೈನ್ಸ್ ಟು ದಿ ಅರೇಂಜ್ಮೆಂಟ್ ಆಫ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೆ ಏನು? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸಬ್ಜೆಕ್ಟ್ ಅಂದ್ರೆ ಯಾವುದು ಆಕ್ಷನ್ ನ ಮಾಡ್ತಾ ಇರುತ್ತೆ ಸೆಂಟೆನ್ಸ್ ಅಲ್ಲಿ, ದಟ್ ವುಡ್ ಬಿ ದಿ ಸಬ್ಜೆಕ್ಟ್, ದ ಡೂವರ್ ಆಫ್ ದಿ ಆಕ್ಷನ್, ಕರೆಕ್ಟ್? ಆಮೇಲೆ ದ ವರ್ಬ್ ಇಸ್ ದಿ ಆಕ್ಷನ್ ಇಟ್ ಸೆಲ್ಫ್. ಆಬ್ಜೆಕ್ಟ್ ಅಂದ್ರೆ ಯಾವುದು ಆಕ್ಷನ್ ನ ರಿಸೀವ್ ಮಾಡ್ಕೊಡುತ್ತೆ, ಅದು ಆಬ್ಜೆಕ್ಟ್. ಸೊ ಇಫ್ ಐ ಗಿವ್ ಯು ಅನ್ ಎಕ್ಸಾಂಪಲ್, ಅಜಯ್ ಪ್ಲೇಸ್ ಟೆನ್ನಿಸ್ ಅನ್ನೋದು ಎಕ್ಸಾಂಪಲ್ ಆದ್ರೆ, ಅಜಯ್ ಏನ್ ಮಾಡ್ತಾ ಇದ್ದಾನೆ? ಆಟ ಆಡ್ತಾ ಇದ್ದಾನೆ. ಸೊ ಯಾರು ಆಕ್ಷನ್ ನ ಮಾಡ್ತಾ ಇರ್ತಾರೆ ಅವರು ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಆಗ್ತಾರೆ.
ಆಕ್ಷನ್ ಏನಿದೆ ಅದು ವರ್ಬ್ ಆಗುತ್ತೆ. ಆಕ್ಷನ್ ನ ರಿಸೀವ್ ಮಾಡ್ಕೊಳ್ತಾ ಇರೋದು ಯಾರು? ಟೆನ್ನಿಸ್. ಸೊ ಟೆನ್ನಿಸ್ ವಿಲ್ ಬಿ ದಿ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಸೊ pertains to the arrangement of subject, verb and the object in a sentence. ಅಂದ್ರೆ ಇದು ಮೂರಕ್ಕೂ ಇರೋ ರಿಲೇಷನ್ ಅನ್ನ ಹೇಳೋದಕ್ಕೆ ನಾವು ವಾಯ್ಸ್ ನ ಬಳಸ್ತೀವಿ. ಮತ್ತೆ ಇನ್ನೊಂದು ಏನ್ ಹೇಳುತ್ತೆ, ವಾಯ್ಸ್ ಇಂಡಿಕೇಟ್ಸ್ ವೆದರ್ ದ ಸಬ್ಜೆಕ್ಟ್ ಇಸ್ ಪರ್ಫಾರ್ಮಿಂಗ್ ದಿ ಆಕ್ಷನ್ ಆರ್ ರಿಸೀವಿಂಗ್ ದಿ ಆಕ್ಷನ್. ಈ ಸಬ್ಜೆಕ್ಟ್ ಏನಿದೆ ಅದು ಆಕ್ಷನ್ ನ ಮಾಡ್ತಾ ಇದೆಯಾ ಅಥವಾ ಆಕ್ಷನ್ ನ ತಗೊಳ್ತಾ ಇದೆಯಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ವಾಯ್ಸ್ ಇಂದ ಗೊತ್ತಾಗುತ್ತೆ. ಸೊ ಅದೇನು ಅಂತ ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಬಿಫೋರ್ ದಟ್, ಟೈಪ್ಸ್ ಆಫ್ ವಾಯ್ಸಸ್. ಸೊ ಇದೆಲ್ರಿಗೂ ಗೊತ್ತೇ ಇರೋ ಹಾಗೆ ವಾಯ್ಸಸ್ ಅಲ್ಲಿ ಎರಡು ಟೈಪ್ಸ್ ಇದೆ, ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್. ಸೊ ಈ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಏನು ಅಂತ ನಾವು ಮುಂದಿನ ಸ್ಲೈಡ್ಸ್ ಅಲ್ಲಿ ನೋಡೋಣ. ನಾವು when the subject of a sentence is the doer or the actor, the verb is in the active voice ಅಂತ ಇದೆ. ಏನ್ ಸೆಂಟೆನ್ಸ್ ಅರ್ಥ? ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಇಸ್ doer or the actor. ಎಕ್ಸಾಂಪಲ್ ನೋಡೋಣ. she does the work ಅಂತ ಇದೆ. ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ಹೇಳ್ತೀರಾ ನೀವು? ನಾನೇನ್ ಹೇಳಿದ್ದೆ, ಸಬ್ಜೆಕ್ಟ್ ಅಂದ್ರೆ ಡೂವರ್ ಆಫ್ ದಿ ಆಕ್ಷನ್, ಯಾರು ಆಕ್ಷನ್ ನ ಮಾಡ್ತಾ ಇರ್ತಾರೆ ಅವರು ಸಬ್ಜೆಕ್ಟ್ ಆಗ್ತಾರೆ. ಸೊ ಇಲ್ಲಿ ಹೋಮ್ ವರ್ಕ್ ಅಥವಾ ವರ್ಕ್ ನ ಮಾಡ್ತಾ ಇರೋದು ಯಾರು? ಶಿ. ಸೊ ಶಿ ಅನ್ನೋದು ಸಬ್ಜೆಕ್ಟ್ ಆಗ್ತಾಳೆ, ಕರೆಕ್ಟ್. ಡಸ್ ಅಂದ್ರೆ ಆಕ್ಷನ್ ನ ಇಂಡಿಕೇಟ್ ಮಾಡ್ತಾ ಇದೆ, ಸೊ ವರ್ಬ್ ಆಗುತ್ತೆ. ವರ್ಕ್ ಇರೋದೇನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ, ಕರೆಕ್ಟ್. ಎರಡನೇ ಎಕ್ಸಾಂಪಲ್ ನೋಡಿ. ಹಿ ಪರ್ಚೇಸ್ಡ್ ಅ ಕಾರ್. ನಾವು ಪರ್ಚೇಸಿಂಗ್ ಆಕ್ಷನ್ ಅಲ್ವಾ, ವರ್ಬ್ ಆಗುತ್ತೆ. ಕಾರ್ ಆಬ್ಜೆಕ್ಟ್ ಆಗುತ್ತೆ. ಪರ್ಚೇಸ್ ಮಾಡ್ತಾ ಇರೋರು ಯಾರು? ಹಿ. ಇವನು ಸಬ್ಜೆಕ್ಟ್ ಆಗ್ತಾನೆ, ಕರೆಕ್ಟ್. ಈಗ ನೋಡಿ, and the subject of a sentence is the doer or the actor, the verb is in the active voice. Active voice emphasizes on the subject of the sentence. ಏನಂದ್ರೆ ಅರ್ಥ, ಯಾವಾಗ ಸಬ್ಜೆಕ್ಟ್ ಆಕ್ಷನ್ ನ ಮಾಡ್ತಾ ಇದೆ ಆವಾಗ ಅದನ್ನ ನಾವು ಆಕ್ಟಿವ್ ವಾಯ್ಸ್ ಅಂತ ಕರಿತೀವಿ. ಸಿಂಪಲ್. ಆಕ್ಷನ್ ಏನ್ ನಡೀತಾ ಇದೆ ಅದನ್ನ ಸಬ್ಜೆಕ್ಟ್ ಮಾಡ್ತಾ ಇರ್ಬೇಕು, ಆವಾಗ ಅದು ಆಕ್ಟಿವ್ ವಾಯ್ಸ್ ಆಗುತ್ತೆ. ಆಕ್ಟಿವ್ ವಾಯ್ಸ್ ಅಲ್ಲಿ ಯಾವುದು ಸಬ್ಜೆಕ್ಟ್ ಏನಿದೆ ಅಥವಾ ಯಾರು ಆಕ್ಷನ್ ಮಾಡ್ತಾ ಇದ್ದಾರೆ ಅವರು ಫೋಕಸ್ ಆಗ್ತಾರೆ, ಅದನ್ನ ಹೇಳ್ತಾ ಇದೆ ಇಲ್ಲಿ. ಆಕ್ಟಿವ್ ವಾಯ್ಸ್ ಎಂಫಸೈಸಸ್ ಅಂದ್ರೆ ಸ್ಪೆಷಲ್ ಇಂಪಾರ್ಟೆನ್ಸ್, ಹೈಲೈಟ್ ಮಾಡುತ್ತೆ. ಯಾರನ್ನ ಹೈಲೈಟ್ ಮಾಡುತ್ತೆ ಆಕ್ಟಿವ್ ವಾಯ್ಸ್? ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಏನಿದೆ ಅದನ್ನ ಹೈಲೈಟ್ ಮಾಡುತ್ತೆ. ಸೊ ಆಕ್ಟಿವ್ ವಾಯ್ಸ್ ಯಾವಾಗ ಬಳಸ್ತೀವಿ ನಾವು ಕಾನ್ವರ್ಸೇಷನ್ ಅಲ್ಲಿ ಅಂತ ಅಂದ್ರೆ, ಯಾವಾಗ ಡೈರೆಕ್ಟ್ ಟೋನ್ ಬೇಕು ಅಥವಾ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತ ಆದ್ರೆ ಆವಾಗ ಆಕ್ಟಿವ್ ವಾಯ್ಸ್ ನ ಬಳಕೆ ಮಾಡಬೇಕು. ಅದು ಬಿಟ್ಟು ಯಾವಾಗ ನಿಮ್ಗೆ ಸಬ್ಜೆಕ್ಟ್ ಮೇಲೆ ಹೈಲೈಟ್ ಮಾಡಬೇಕು ಅಂತ ಇರುತ್ತೆ ಆವಾಗ ನೀವು ಆಕ್ಟಿವ್ ವಾಯ್ಸ್ ನ ಬಳಕೆ ಮಾಡ್ತಾರೆ. Now let's look at the meaning of passive voice. When the subject of a sentence is acted upon, the verb is in passive voice. ಅಂದ್ರೆ ಏನರ್ಥ? ಯಾವಾಗ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಮೇಲೆ ಆಕ್ಷನ್ ಆಗ್ತಾ ಇರುತ್ತೆ ಆವಾಗ ಅದು ಪಾಸಿವ್ ವಾಯ್ಸ್ ಆಗುತ್ತೆ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡೋಣ. The work is done by her. ನೋಡಿ, ಇದೇ ಎಕ್ಸಾಂಪಲ್ ನ ಇಲ್ಲಿ ಪಾಸಿವ್ ಮಾಡಿದೀವಿ. She does the work ಅಂದ್ರೆ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಇಲ್ಲಿ ಏನ್ ಹೇಳ್ತಾ ಇದ್ದೀನಿ, ಕೆಲಸ ಅವಳಿಂದ ನಡೀತಾ ಇದೆ ಅಥವಾ ಅವಳು ಮಾಡ್ತಾ ಇದ್ದಾಳೆ ಅಂತ ಸೆಂಟೆನ್ಸ್ ಫಾರ್ಮೇಶನ್ ನ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾ ಇದ್ದೇವೆ, ಕರೆಕ್ಟ್. ನಾವು ಇಲ್ಲಿ ದ ವರ್ಕ್ ಅನ್ನೋದು ಸಬ್ಜೆಕ್ಟ್ ಆಯ್ತು, ಇಲ್ಲಿ ಶಿ ಸಬ್ಜೆಕ್ಟ್ ಇತ್ತು, ವರ್ಕ್ ಆಬ್ಜೆಕ್ಟ್ ಇತ್ತು. ಇಲ್ಲಿ ವರ್ಕ್ ಸಬ್ಜೆಕ್ಟ್ ಆಗುತ್ತೆ, ಹರ್ ಏನಿದೆ ಅದು ಆಬ್ಜೆಕ್ಟ್ ಆಗುತ್ತೆ. ಈಗ ಮೀನಿಂಗ್ ನೋಡಿ. when the subject of a sentence is acted upon ಅಂದ್ರೆ ಏನು? ಸಬ್ಜೆಕ್ಟ್ ಮೇಲೆ ಆಕ್ಷನ್ ನಡೀತಾ ಇದೆ, ಹಾಗಾಗಿ ಇದು ಪ್ಯಾಸಿವ್ ವಾಯ್ಸ್. ಎಕ್ಸಾಂಪಲ್, ದ ವರ್ಕ್ ಈಸ್ ಡನ್ ಬೈ ಹರ್. ವರ್ಕ್ ಕೆಲಸ ಮಾಡ್ತಾ ಇರೋದು ಯಾರು? ಇವಳು ಮಾಡ್ತಾ ಇರೋದು. ಇಸ್ ಡನ್ ಬೈ ಅಂತ ಇದೆ ಅಲ್ವಾ. ಸೊ ದಿಸ್ ಇಂಡಿಕೇಟ್ಸ್ ವಾಟ್? This indicates that the subject is being acted upon. The subject action ನ ರಿಸೀವ್ ಮಾಡ್ಕೊಳ್ತಾ ಇದೆ ಅಂತ ಅರ್ಥ ಆಗುತ್ತೆ. ಸೊ ಪ್ಯಾಸಿವ್ ವಾಯ್ಸ್ ಗೆ ಆಕ್ಟಿವ್ ವಾಯ್ಸ್ ಗೂ ಏನ್ ಡಿಫರೆನ್ಸ್? ನಾವು ಆಕ್ಟಿವ್ ವಾಯ್ಸ್ ಅಂದ್ರೆ ಸಬ್ಜೆಕ್ಟ್ ಯಾವಾಗ ವರ್ಕ್ ಮಾಡ್ತಾ ಇರುತ್ತೆ ಅಥವಾ ಸಬ್ಜೆಕ್ಟ್ ಆಕ್ಷನ್ ನ ಮಾಡ್ತಾ ಇರುತ್ತೆ ಆವಾಗ ಆಕ್ಟಿವ್ ವಾಯ್ಸ್ ಆಗುತ್ತೆ. ಹಾಗಾಗಿ ಆಕ್ಟಿವ್ ಅಂತ ಕರಿತೀವಿ ಅಂದ್ರೆ ಸಬ್ಜೆಕ್ಟ್ ಆಕ್ಟಿವ್ ಆಗಿದೆ ಅಂತ ಅರ್ಥ. ಇಲ್ಲಿ ಸಬ್ಜೆಕ್ಟ್ ಮೇಲೆ ಕೆಲಸ ನಡೀತಾ ಇದೆ ಅಥವಾ ಸಬ್ಜೆಕ್ಟ್ ಆಕ್ಷನ್ ನ ರಿಸೀವ್ ಮಾಡ್ಕೊಳ್ತಾ ಇದೆ, ಹಾಗಾಗಿ ಸಬ್ಜೆಕ್ಟ್ ಇಲ್ಲಿ ಪ್ಯಾಸಿವ್ ಆಗುತ್ತೆ ಅಂದ್ರೆ ಆಕ್ಟಿವ್ ಆಗಿ ಇಲ್ಲ ಸಬ್ಜೆಕ್ಟ್ ಅಂತ ಅರ್ಥ. ಇನ್ನೊಂದು ಎಕ್ಸಾಂಪಲ್ ನೋಡಿ. A car was purchased by him. He purchased a car. ಇಲ್ಲಿ ಅವನ್ ಕಾರ್ ಪರ್ಚೇಸ್ ಮಾಡ್ದ. ಇಲ್ಲಿ ಕಾರ್ ಅವನಿಂದ ಪರ್ಚೇಸ್ ಆಯ್ತು ಅಂತ ಹೇಳ್ತಾ ಇದೀವಿ, ಕರೆಕ್ಟಾ? ಸೊ ಇಲ್ಲಿ ಕಾರ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಹಿಮ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಹಿ ಸಬ್ಜೆಕ್ಟ್ ಇತ್ತು, ಕಾರ್ ಆಬ್ಜೆಕ್ಟ್ ಇತ್ತು. ಇಲ್ಲಿ ಉಲ್ಟಾ ಆಗುತ್ತೆ, ಕಾರ್ ಮೇಲೆ ಆಕ್ಷನ್ ನಡೀತಾ ಇದೆ. ಏನ್ ಆಕ್ಷನ್? ಪರ್ಚೇಸಿಂಗ್. ದಿ ಆಕ್ಷನ್ ಆಫ್ ಬೈಯಿಂಗ್ ಆರ್ ಪರ್ಚೇಸಿಂಗ್ ನಡೀತಾ ಇದೆ. ಹಾಗಾಗಿ ಇದನ್ನ ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. Passive voice emphasizes on the action itself or the object of the sentence. ನಾವು ಇಲ್ಲಿ ನಾವು ಕಲ್ತ್ಕೊಂಡ್ವಿ ಆಕ್ಟಿವ್ ವಾಯ್ಸ್ ನಾವು ಯಾವಾಗ ಬಳಸ್ತೀವಿ, ಯಾವಾಗ ನಾವು ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಬೇಕು ಅಥವಾ ಸಬ್ಜೆಕ್ಟ್ ಮೇಲೆ ಒತ್ತು ಕೊಡ್ಬೇಕು ಅಂತ ಇರುತ್ತೆ ಆವಾಗ ಆಕ್ಟಿವ್ ವಾಯ್ಸ್ ನ ಬಳಕೆ ಮಾಡ್ತೀವಿ. ಪ್ಯಾಸಿವ್ ವಾಯ್ಸ್ ನ ಯಾವಾಗ ಬಳಸ್ತೀವಿ?
ನಮ್ಗೆ ಯಾವಾಗ ಆಕ್ಷನ್ ಮೇಲೆ ಫೋಕಸ್ ಮಾಡಬೇಕು ಅಥವಾ ಆಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಬೇಕು ಅಂತ ಇರುತ್ತೆ, ಆವಾಗ ನಾವು ಪಾಸಿವ್ ವಾಯ್ಸ್ ನ ಬಳಕೆ ಮಾಡಬೇಕಾಗುತ್ತೆ. ನಾವು ಲೆಟ್ಸ್ ಲುಕ್ ಎಟ್ ದ ಸ್ಟ್ರಕ್ಚರ್ ಅಂಡ್ ಸಮ್ ಎಕ್ಸಾಂಪಲ್ಸ್ ರಿಗಾರ್ಡಿಂಗ್ ಆಕ್ಟಿವ್ ಅಂಡ್ ಪಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಎಕ್ಸಾಂಪಲ್ ನೋಡಿ. ಪ್ರಿಯಾ ಓಪನ್ಡ್ ದ ಡೋರ್ ಅಂದ್ರೆ ಏನರ್ಥ? ಪ್ರಿಯಾ ಬಾಗ್ಲು ತೆಗೆದ್ಲು. ಸೊ ಪ್ರಿಯಾ ಇಲ್ಲಿ ಸಬ್ಜೆಕ್ಟ್ ಆಯ್ತು, ಅಂದ್ರೆ ಏನ್ ಮಾಡ್ತಾ ಇದ್ದಾಳೆ? ಆಕ್ಷನ್ ಮಾಡ್ತಾ ಇದ್ದಾಳಲ್ವಾ, ಸೊ ಅವಳು ಸಬ್ಜೆಕ್ಟ್. ಆಕ್ಷನ್ ಯಾವುದು ಇಲ್ಲಿ? ಓಪನ್, ಹಾಗಾಗಿ ಅದು ವರ್ಬ್ ಆಗುತ್ತೆ. ದ ಡೋರ್, ಸೊ ಆಕ್ಷನ್ ರಿಸೀವ್ ಮಾಡ್ತಾ ಇರೋದು ಯಾವುದು? ಆಬ್ಜೆಕ್ಟ್. ದ ಡೋರ್ ಇಸ್ ದಿ ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್, ವರ್ಬ್, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಅಂದ್ರೆ ಆಕ್ಟಿವ್ ವಾಯ್ಸ್ ಸ್ಟ್ರಕ್ಚರ್ ಏನಿದೆ ಅದು ಯಾವಾಗ್ಲೂ ಸಬ್ಜೆಕ್ಟ್, ವರ್ಬ್, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಆಬ್ಜೆಕ್ಟ್ ಇರಲೇಬೇಕು ಅಂತ ಇಲ್ಲ ಸೆಂಟೆನ್ಸ್ ಅಲ್ಲಿ, ಬಟ್ ಆಬ್ಜೆಕ್ಟ್ ಇಲ್ಲ ಅಂದ್ರೂ ಸಬ್ಜೆಕ್ಟ್ ಅಥವಾ ವರ್ಬ್ ಇದ್ದೇ ಇರುತ್ತೆ. ಪ್ರಿಯಾ ಓಪನ್ಡ್ ದ ಡೋರ್ ಇಸ್ ದ ಸ್ಟ್ರಕ್ಚರ್ ಆಫ್ ಆಕ್ಟಿವ್ ವಾಯ್ಸ್. ಇದೇ ಎಕ್ಸಾಂಪಲ್ ನ ಪ್ಯಾಸಿವ್ ಅಲ್ಲಿ ನೋಡೋಣ. ದ ಡೋರ್ ವಾಸ್ ಓಪನ್ಡ್ ಬೈ ಪ್ರಿಯಾ. ಇಲ್ಲಿ ನೋಡಿ, ಪ್ರಿಯಾ ಸಬ್ಜೆಕ್ಟ್ ಆಗಿದ್ದು, ಇಲ್ಲಿ ಪ್ರಿಯಾ ಆಬ್ಜೆಕ್ಟ್ ಆಗಿದ್ದಾಳೆ. ಕರೆಕ್ಟಾ? ಅಥವಾ ಅಲ್ಲಿ ಸಬ್ಜೆಕ್ಟ್ ಆಗಿದ್ದು ಇಲ್ಲಿ ಆಬ್ಜೆಕ್ಟ್ ಆಯ್ತು, ಇಲ್ಲಿ ಆಬ್ಜೆಕ್ಟ್ ಆಗಿದ್ದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. Even though here it's an object, that's why we've written object here. So passive voice structure ಏನು? Object plus verb plus subject. The door was opened by Priya. ಅಂದ್ರೆ ಡೋರ್ ಪ್ರಿಯಾ ಇಂದ ಓಪನ್ ಆಯ್ತು ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಆಕ್ಟಿವ್ ಆಗಿದೆ ಸಬ್ಜೆಕ್ಟ್, ಇಲ್ಲಿ ಪ್ಯಾಸಿವ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಜ್ಯೂಸ್ ಫಿಲ್ಡ್ ದ ಜಾರ್ಸ್ ಅಂದ್ರೆ ಜ್ಯೂಸ್ ಫಿಲ್ಡ್ ದ ಜಾರ್ಸ್, ಜ್ಯೂಸ್ ಜಾರ್ಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದೀವಿ. ಅದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೇಗೆ ಹೇಳೋದು? ದ ಜಾರ್ಸ್, ಆಬ್ಜೆಕ್ಟ್ ಇರೋದು ಇಲ್ಲಿ ಬರುತ್ತೆ. ದ ಜಾರ್ಸ್ ವರ್ ಫಿಲ್ಡ್ ವಿತ್ ಜ್ಯೂಸ್. ವರ್ ಯಾಕೆ ಬಂತು? ಯಾಕಂದ್ರೆ ಜಾರ್ಸ್ ಪ್ಲೂರಲ್ ಅಲ್ಲಿ ಇದೆ ಅಲ್ವಾ, ಹಾಗಾಗಿ ವರ್ ಬಂತು. ಜಾರ್ಸ್ ವರ್ ಫಿಲ್ಡ್ ವಿತ್ ಜ್ಯೂಸ್ ಅಂತ ಬರುತ್ತೆ. ಸೊ ಆಕ್ಟಿವ್ ವಾಯ್ಸ್ ಸ್ಟ್ರಕ್ಚರ್ ನೆನಪಿರ್ಬೇಕು, ಸಬ್ಜೆಕ್ಟ್ ಮತ್ತೆ ವರ್ಬ್ ಅಂಡ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ ಸ್ಟ್ರಕ್ಚರ್ ವಿಲ್ ಬಿ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಬರುತ್ತೆ. ಸೊ ಈಗ ಕೆಲವೊಂದು ರೂಲ್ಸ್ ನೋಡೋಣ. ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ಬಳಸಬೇಕಾದ್ರೆ ಏನೇನು ರೂಲ್ಸ್ ನ ಫಾಲೋ ಮಾಡಬೇಕಾಗುತ್ತೆ ನಾವು ಅಂತ. ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಒನ್, ದ ಸಬ್ಜೆಕ್ಟ್ ಆಫ್ ದ ವರ್ಬ್ ಇನ್ ಆಕ್ಟಿವ್ ವಾಯ್ಸ್ ಬಿಕಮ್ಸ್ ದಿ ಆಬ್ಜೆಕ್ಟ್ ಇನ್ ದ ಪ್ಯಾಸಿವ್ ವಾಯ್ಸ್. ನಾವು ಆಲ್ರೆಡಿ ನೋಡಿದ್ದೀವಿ. ಏನರ್ಥ? ಆಕ್ಟಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಆಗಿರೋದು ಪ್ಯಾಸಿವ್ ವಾಯ್ಸ್ ಗೆ ಬಂದಾಗ ಆಬ್ಜೆಕ್ಟ್ ಆಗುತ್ತೆ. ಕರೆಕ್ಟ್? ಪ್ರಿಯಾ ಓಪನ್ ದ ಡೋರ್ ವಾಸ್ ಓಪನ್ಡ್ ಬೈ ಪ್ರಿಯಾ ನೋಡಿದ್ವಲ್ಲ, ಅಲ್ಲಿ ಸಬ್ಜೆಕ್ಟ್ ಆಗಿದ್ದು ಪ್ರಿಯಾ. ಪ್ಯಾಸಿವ್ ವಾಯ್ಸ್ ಬಂದಾಗ ಅವಳು ಆಬ್ಜೆಕ್ಟ್ ಆಗಿದ್ದು. ಕರೆಕ್ಟಾ? So subject of the verb in active voice will become the object in passive voice. Next rule, passive voice phrases as a rule always use the third form of the verb. Now, if you remember talking about verbs and as well as tenses, third form of verb andre enu anta nimge already ಗೊತ್ತಿರುತ್ತೆ. Third form of verb andre enu? Past participle anta ಕರಿತೀವಲ್ಲ ನಾವು, ಅಥವಾ V3 ಅಂತ ಕೂಡ ಕರಿತೀವಿ. ನಾನು ಟೆನ್ಸಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ನಿಮ್ಗೆ. V3 ಫಾರ್ಮ್ ಆಫ್ ದ ವರ್ಬ್ ಅಂದ್ರೆ ಏನು? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಎಕ್ಸಾಂಪಲ್, ಈಗ ಸಿಂಗ್ ಅನ್ನೋದು ವರ್ಬ್ ಅಲ್ವಾ, ಸಿಂಗ್ ದ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ಸ್ಯಾಂಗ್ ಆಗುತ್ತೆ. ಆಮೇಲೆ ಸಂಗ್ ಅಂತ ಒಂದಿದೆ ಅಲ್ವಾ, ದಿಸ್ ವಿಲ್ ಬಿ ದಿ ಪಾಸ್ಟ್ ಪಾರ್ಟಿಸಿಪಲ್ ಅಥವಾ ಥರ್ಡ್ ಫಾರ್ಮ್ ಆಫ್ ದ ವರ್ಬ್. ಏನರ್ಥ ಅಂದ್ರೆ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ಬರ್ಬೇಕಾದ್ರೆ ವರ್ಬ್ ಏನಿರುತ್ತೆ ಅದು ಯಾವಾಗ್ಲೂ past participle form alle irutte. So this is a rule that says that in passive voice phrases we always use the third form of the verb. So sung anta enide adanna ನಾವು passive voice ಅಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ third form of the verb. ಇನ್ನೊಂದು ರೂಲ್ ನೋಡಿ, be verbs. Again ಇದನ್ನು verbs class ಅಲ್ಲಿ ನಾವು ಮಾತಾಡಿದ್ವಿ. if you remember, be verbs ಅಂದ್ರೆ ಯಾವ್ದು? am, is, are, was, were. ಈ be verbs ಏನಿದೆ ಅದು ಪಾಸ್ಟ್ ಪಾರ್ಟಿಸಿಪಲ್ ಗಿಂತ ಮುಂಚೆ ಬರುತ್ತೆ. ಅಗೇನ್ ನಾನು ಹೇಳಿದೆ ಪಾಸಿವ್ ವಾಯ್ಸ್ ಅಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ ಅಂತ ಹೇಳಿದಾಗ, ಈ ಪಾಸ್ಟ್ ಪಾರ್ಟಿಸಿಪಲ್ ಬರೋಕ್ಕಿಂತ ಮುಂಚೆ ಇನ್ನೊಂದು ಯಾವ್ದಾದ್ರು ಹೆಲ್ಪಿಂಗ್ ಅಥವಾ ಲಿಂಕಿಂಗ್ ವರ್ಬ್ಸ್ ನ ಬಳಕೆ ಮಾಡಬೇಕು. ಯೂಶಲಿ ನಾವು ಬಿ ವರ್ಬ್ ನ ಬಳಕೆ ಮಾಡ್ತೀವಿ. ಸೊ ನಿಮ್ಗೆ ಎಕ್ಸಾಂಪಲ್ ನೆನಪಿದ್ರೆ ಹಿಂದಿನ ಸ್ಲೈಡ್ ಅಲ್ಲಿ ಮಾತಾಡಿದ್ವಿ ನಾವು. ಪ್ರಿಯಾ ಓಪನ್ ದ ಡೋರ್ ವಾಸ್ ಓಪನ್ಡ್ ಬೈ ಪ್ರಿಯಾ ಅಂತಿತ್ತಲ್ವಾ. ಸೊ ವಾಸ್ ಬಂತು, ಅದಾದ್ಮೇಲೆ ಓಪನ್ಡ್ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಅಲ್ಲಿ ಅದು ಕೂಡ ಬಂತಲ್ವಾ. ಸೊ ಟೂ ಫಾರ್ಮ್ಸ್ ಆಫ್ ವರ್ಬ್ಸ್ ಆರ್ ಯೂಸ್ಡ್ ಇನ್ passive voice phrases. So one is third form of the verb or past participle, the second one is be verb. So ಇದೆರಡನ್ನು ನಾವು ಯೂಶಲಿ passive voice ಅಲ್ಲಿ ಬಳಕೆ ಮಾಡ್ತೀವಿ. ನೆಕ್ಸ್ಟ್, ಆಕ್ಟಿವ್ ವಾಯ್ಸ್ ಇಂದ passive voice ಗೆ ನಾವು ಚೇಂಜ್ ಮಾಡ್ಬೇಕಾದ್ರೆ ಸೆಂಟೆನ್ಸಸ್ ನ ಪ್ರೊನೌನ್ಸ್ ಕೂಡ ಚೇಂಜ್ ಆಗುತ್ತೆ. ನಾವು ಪ್ರೊನೌನ್ಸ್ ಅಂದ್ರೆ ಏನು? ಯಾವ್ದನ್ನ ನೌನ್ ಬದಲಿಗೆ ಬಳಸ್ತೀವಿ ಅದು ಪ್ರೊನೌನ್ಸ್ ಆಗುತ್ತೆ. ಐ, ಮೀ, ದೇ, ಹಿ, ಶಿ, ಇಟ್
ಅದೆಲ್ಲದು ಪ್ರೊನೌನ್ಸ್ ಆಗುತ್ತೆ. ಕರೆಕ್ಟಾ? ಈ ಪ್ರೊನೌನ್ಸ್ ಕೂಡ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಬರ್ಬೇಕಾದ್ರೆ ಚೇಂಜ್ ಆಗುತ್ತೆ. ಯಾವ ತರ ಚೇಂಜ್ ಆಗುತ್ತೆ? ಐ ಇರೋದು ಮೀ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಸೇ he loves me, ಇದು ಯಾವ ವಾಯ್ಸ್ ಅಲ್ಲಿ ಇದೆ? ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ. he loves me. ಕರೆಕ್ಟ್? ಇದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಮಾಡಬೇಕು ಅಂದ್ರೆ ಏನಾಗುತ್ತೆ? I am loved by him ಅಂತ ಆಗುತ್ತೆ. ಕರೆಕ್ಟಾ? ಈಗ ಅಬ್ಸರ್ವ್ ಮಾಡಿ, he ಇರೋದು ಇಲ್ಲಿ him ಆಯ್ತು, ಇಲ್ಲಿ me ಇರೋದು ಇಲ್ಲಿ I ಆಯ್ತು. ಕರೆಕ್ಟಾ? ಅದೇ ತರ I ಇರೋದು me ಆಗುತ್ತೆ, me ಇರೋದು I ಆಗುತ್ತೆ. they ಇರೋದು them, she ಇರೋದು her ಆಗುತ್ತೆ, he ಇರೋದು him, ಇಲ್ಲಿ ನೋಡಿದ್ವಲ್ಲ ಅದೇ ತರ he ಇರೋದು him, we ಇರೋದು us ಆಗುತ್ತೆ, you ಇರೋದು ಮಾತ್ರ you ಆಗೇ ಇರುತ್ತೆ. ಅದು ಬಿಟ್ಟು ಇಟ್ ಇದೆಯಲ್ಲ, ಇಟ್ ಕೂಡ ಇಟ್ಟಾಗೆ ಇರುತ್ತೆ. ಸೊ ಇದು ನಿಮ್ಗೆ ನೆನಪಲ್ಲಿರ್ಬೇಕು. ಒಂದು ವಾಯ್ಸ್ ಇಂದ ಇನ್ನೊಂದು ವಾಯ್ಸ್ಗೆ ಚೇಂಜ್ ಮಾಡ್ಬೇಕಾದ್ರೆ ಪ್ರೊನೌನ್ಸ್ ಕೂಡ ಚೇಂಜ್ ಆಗುತ್ತೆ. ನೆಕ್ಸ್ಟ್ ರೂಲ್ ನೋಡೋಣ. ಇಫ್ ದ ನೋಷನ್ ಯು ಆರ್ ಅಟೆಂಪ್ಟಿಂಗ್ ಟು ಎಕ್ಸ್ಪ್ರೆಸ್ ಇಸ್ ಆಬ್ವಿಯಸ್, ಯು ಮೇ ಸಮಟೈಮ್ಸ್ ಡ್ರಾಪ್ ದ ಸಬ್ಜೆಕ್ಟ್ ಎಂಟೈರ್ಲಿ ಫ್ರಮ್ ದ ಪಾಸಿವ್ ವಾಯ್ಸ್. This is done when the subject is either less important than the action itself or when we don't know who or what the subject is. ಏನು ಹಿಂಗಂದ್ರೆ ಎಕ್ಸಾಂಪಲ್ಸ್ ನೋಡೋಣ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. Someone stole my laptop. ಇದು ಯಾವ ವಾಯ್ಸ್ ಅಲ್ಲಿ ಇದೆ? ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ. someone ಯಾರೋ ನನ್ನ ಲ್ಯಾಪ್ಟಾಪ್ ನ ಕಳ್ತನ ಮಾಡಿದ್ರು. ಸೊ someone ಅನ್ನೋದು ಸಬ್ಜೆಕ್ಟ್ ಅಲ್ವಾ, ಸ್ಟೋಲ್ ಅನ್ನೋದು ವರ್ಬ್, ಲ್ಯಾಪ್ಟಾಪ್ ಅನ್ನೋದು ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಇದರದ್ದು ಪ್ಯಾಸಿವ್ ವಾಯ್ಸ್ ನೋಡಿ, ಮೈ ಲ್ಯಾಪ್ಟಾಪ್ ಇಲ್ಲಿ ಆಬ್ಜೆಕ್ಟ್ ಇದ್ದಿದ್ದು, ಇಲ್ಲಿ ಸಬ್ಜೆಕ್ಟ್ ಆಯ್ತು. ಕರೆಕ್ಟ್? ಸೊ ಮೈ ಲ್ಯಾಪ್ಟಾಪ್ ವಾಸ್ ಸ್ಟೋಲನ್. ನಾನಿಲ್ಲಿ ಬೈ ಸಮ್ಮನ್ ಅಂತ ಆಡ್ ಮಾಡ್ತಾ ಇಲ್ಲ, ಮಾಡ್ಬೇಕಾಗಿಲ್ಲ. ಯಾಕೆ ಇಲ್ಲಿ ನೋಡಿ, ಒಂದು ಸಬ್ಜೆಕ್ಟ್ ಇಸ್ ಇದರ್ ಲೆಸ್ ಇಂಪಾರ್ಟೆಂಟ್ ದನ್ ದ ಆಕ್ಷನ್ ಆರ್ ವೆನ್ ವಿ ಡೋಂಟ್ ನೋ ಹೂ ಆರ್ ವಾಟ್ ದ ಸಬ್ಜೆಕ್ಟ್ ಇಸ್. ಅಂದ್ರೆ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ನೀವು ಚೇಂಜ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ನ ಕೆಲವೊಂದ್ಸಲ ಬಳಸೋ ಅಗತ್ಯ ಇರೋದಿಲ್ಲ. ಯಾಕೆ ಬಳಸೋ ಅಗತ್ಯ ಇರಲ್ಲ? ನಿಮ್ಗೆ ಆ ಸಬ್ಜೆಕ್ಟ್ ಏನು ಅಥವಾ ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗ. ಇಲ್ಲಿ ನೋಡಿ, someone stole my laptop, ಯಾರೋ ನನ್ನ ಲ್ಯಾಪ್ಟಾಪ್ ನ ಕಳ್ತನ ಮಾಡಿದ್ರು, ಯಾರು ಅಂತ ನನ್ಗೆ ಗೊತ್ತಿಲ್ಲ. ಹಾಗಾಗಿ ನಾನು ಇಲ್ಲಿ ಮೈ ಲ್ಯಾಪ್ಟಾಪ್ ವಾಸ್ ಸ್ಟೋಲನ್ ಅಂತ ಹೇಳಿದ್ರೆ ಸಾಕಾಗುತ್ತೆ, ಬೈ someone ಅಂತ ಹೇಳೋ ಅಗತ್ಯ ಇಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಪೀಪಲ್ ಸ್ಪೀಕ್ ಇಂಗ್ಲಿಷ್ ಆಲ್ ಓವರ್ ದ ವರ್ಲ್ಡ್. ಸೊ ಜನ ಆಲ್ ಓವರ್ ದ ವರ್ಲ್ಡ್ ಅಂದ್ರೆ ಪ್ರಪಂಚದಾದ್ಯಂತ ಇಂಗ್ಲಿಷ್ ಮಾತಾಡ್ತಾರೆ. ಇದದು ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ? ಇಂಗ್ಲಿಷ್ ಇಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್. ಈ ಆಲ್ ಓವರ್ ದ ವರ್ಲ್ಡ್ ಏನಿದೆ ಅದು ನಿಮ್ಗೆ ಅಡ್ವರ್ಬಿಯಲ್ ಫ್ರೇಸ್, ಅದು ಸುಮ್ಮನೆ ಕೊಟ್ಟಿರ್ತಾರೆ, ಅದನ್ನ ನೀವು ಸದ್ಯಕ್ಕೆ ಇಗ್ನೋರ್ ಮಾಡಬಹುದು. ಪೀಪಲ್ ಸ್ಪೀಕ್ ಇಂಗ್ಲಿಷ್, ಇಂಗ್ಲಿಷ್ ಇಸ್ ಸ್ಪೋಕನ್. ಬೈ ಪೀಪಲ್ ಅಂತ ನಾನು ಇನ್ಕ್ಲೂಡ್ ಮಾಡಿಲ್ಲ ಇಫ್ ಯು ಅಬ್ಸರ್ವ್. ಯಾಕೆ ಅಂದ್ರೆ ಇಂಗ್ಲಿಷ್ ಮಾತಾಡೋದು ಜನಾನೇ ಅಲ್ವಾ. ಸೊ ಪೀಪಲ್ ಸ್ಪೀಕ್ ಇಂಗ್ಲಿಷ್, ಇಂಗ್ಲಿಷ್ ಇಸ್ ಸ್ಪೋಕನ್ ಅಂತ ಹೇಳಿದ್ರೆ ಸಾಕಾಗುತ್ತೆ. ನಾನು ಮತ್ತೆ ಪೀಪಲ್ ಅಂತ ಹೇಳೋ ಅಗತ್ಯ ಇಲ್ಲ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದೀವಿ. ಯಾವಾಗ ನಮ್ಮ ಸಬ್ಜೆಕ್ಟ್ ಆಬ್ವಿಯಸ್ ಆಗಿದೆ ಅಂದ್ರೆ ಕ್ಲಿಯರ್ ಆಗಿದೆ, ಅಥವಾ ಅವರು ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅಥವಾ ಏನು ಅಂತ ಗೊತ್ತಿಲ್ಲ, ಅಥವಾ ಕೆಲವೊಂದ್ಸಲ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಸಬ್ಜೆಕ್ಟ್ ಅಂತ ಆದ್ರೆ ಆವಾಗ ನಾವು ಸಬ್ಜೆಕ್ಟ್ ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಒಮಿಟ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ರೂಲ್ ನೋಡೋಣ, ರೂಲ್ಸ್ ಫಾರ್ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್. ಜನರಲಿ ಬೈ ಇಸ್ ಯೂಸ್ಡ್ ಬಿಫೋರ್ ದಿ ಆಬ್ಜೆಕ್ಟ್ ಆಫ್ ದಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಸ್. ಅಂದ್ರೆ ಏನರ್ಥ? ಪ್ರಪೋಸಿಷನ್ ಬೈ ಏನಿದೆ ಅದನ್ನ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, he purchased a car was purchased by him ಅಂತ ಬಂತಲ್ವಾ. ಸೊ ಈ ಬೈ ಅನ್ನೋದು ಜನರಲ್ ಆಗಿ ಪ್ಯಾಸಿವ್ ವಾಯ್ಸ್ ಅಲ್ಲಿ ಬಳಕೆ ಆಗುತ್ತೆ. ನಾವು ನೆಕ್ಸ್ಟ್ ನೋಡಿ, certain verbs take fixed prepositions after them that replaces by. Some of these verbs are known to, surprised by, at, amazed by, annoyed with or at, tired of, filled with, decorated with, engulfed in. ಏನ್ ಹಿಂಗಂದ್ರೆ ಅರ್ಥ? ನಾನು ಹೇಳಿದೆ ಬೈ ಪ್ರಪೋಸಿಷನ್ ಏನಿದೆ ಅದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಬಳಕೆ ಆಗುತ್ತೆ. ಸೊ ಮೋಸ್ಟ್ಲಿ ಬೈ ಯೂಸ್ ಮಾಡ್ತೀವಿ ನಾವು. ಬೈ ಬಿಟ್ಟು ಕೆಲವೊಂದ್ಸಲ ಬೇರೆ ಪ್ರಪೋಸಿಷನ್ಸ್ ಯೂಸ್ ಮಾಡಬಹುದು. ಹಾಗೆ ಡಿಪೆಂಡಿಂಗ್ ಆನ್ ಸೆಂಟೆನ್ಸ್, ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್ ಯಾವ ಪ್ರಪೋಸಿಷನ್ ಅಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ನೋಡೋಣ. ದ ಫ್ಲೇಮ್ಸ್ engulf the house. ಏನ್ ಸೆಂಟೆನ್ಸ್ ಅರ್ಥ? ಫ್ಲೇಮ್ಸ್ ಅಂದ್ರೆ ಏನು? ಫ್ಲೇಮ್ ಅಂದ್ರೆ ಬೆಂಕಿ ಅಂತ ಅರ್ಥ. ಬೆಂಕಿದು ಕಿಚ್ಚು ಏನ್ ಬರುತ್ತೆ ಅದನ್ನ ನಾವು ಫ್ಲೇಮ್ಸ್ ಅಂತ ಕರಿತೀವಿ. ನಾವು ದ ಫ್ಲೇಮ್ಸ್ engulf the house ಅಂದ್ರೆ ಮನೆನ ಬೆಂಕಿ ಸುತ್ತುವರಿತು ಅಂತ ಹೇಳ್ತೀವಿ. ಓಕೆ, ದ ಫ್ಲೇಮ್ಸ್ engulfed or surrounded the house ಅಂತ ಹೇಳ್ಬಹುದು.
ಇದರದ್ದು ಪ್ಯಾಸಿವ್ ವಾಯ್ಸ್ ಹೇಗಾಗುತ್ತೆ? ದಿ ಹೌಸ್ ವಾಸ್ ಎನ್ಗಲ್ಫ್ಡ್ ಬೈ ಬರಲ್ಲ ಇಲ್ಲಿ, ಇನ್ಸ್ಟೆಡ್ ಇನ್ ಬರುತ್ತೆ. ದ ಹೌಸ್ ವಾಸ್ ಎನ್ಗಲ್ಫ್ಡ್ ಇನ್ ಅಂದ್ರೆ ಹೌಸ್ ವಾಸ್ ಸರೌಂಡೆಡ್ ಬೈ ಅಂತ ಅರ್ಥ. ಕೆಲವೊಂದು ಪದದ ಜೊತೆ ಕೆಲವೊಂದು ಪ್ರಿಪೋಸಿಷನ್ಸ್ ನ ಮಾತ್ರ ಬಳಸಬೇಕಾಗುತ್ತೆ. ಸೊ ಇಲ್ಲಿ ನಾವು ಎನ್ಗಲ್ಫ್ಡ್ ಬೈ ಅಂತ ಹೇಳಕ್ಕಾಗಲ್ಲ. ದ ಹೌಸ್ ವಾಸ್ ಎನ್ಗಲ್ಫ್ಡ್ ಇನ್ ಫ್ಲೇಮ್ಸ್ ಅಂತ ಹೇಳಬೇಕು. ಲೈಟ್ ಫಿಲ್ಡ್ ದ ರೂಮ್ ಅಂದ್ರೆ ಬೆಳಕು ರೂಮ್ ಅನ್ನ ತುಂಬಿತು ಅಂತ ಹೇಳ್ತಾ ಇದ್ದೀನಿ, ಕರೆಕ್ಟ್? ಇದದ್ದು ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ? ದ ರೂಮ್ ವಾಸ್ ಫಿಲ್ಡ್ ವಿತ್ ಲೈಟ್. ಇಲ್ಲಿ ನೋಡಿ ಬೈ ಬಳಸ್ತಾ ಇದ್ದಾಗೆ ಐ ಆಮ್ ಯೂಸಿಂಗ್ ವಿತ್. ಸೊ ಅಗೇನ್ ಯಾವ ಪ್ರೆಪೋಸಿಷನ್ ಎಲ್ಲಿ ಬರುತ್ತೆ ಅಂತ ನಾವು ತಿಳ್ಕೊಂಡಿರ್ಬೇಕು. ಪ್ರತಿ ಸಲ ಬೈಯೇ ಬರಲ್ಲ, ಯಾವ್ದಾದ್ರು ಆಕ್ಷನ್ ಯಾವ್ದಾದ್ರು ಪರ್ಸನ್ ಪರ್ಫಾರ್ಮ್ ಮಾಡ್ತಾ ಇದ್ರೆ ಆವಾಗ ಯೂಶಲಿ ಬೈ ಬರುತ್ತೆ. ಬೇರೆ ಸಿನಾರಿಯೋಸ್ ಅಲ್ಲಿ ಬೇರೆ ಬೇರೆ ಪ್ರೆಪೋಸಿಷನ್ಸ್ ಬರಬಹುದು. ಸೊ ಇಫ್ ಐ ಸೇ ದ ರೂಮ್ ವಾಸ್ ಡೆಕೋರೇಟೆಡ್ ವಿತ್ ಫ್ಲವರ್ಸ್ ಅಂತ ಬರುತ್ತೆ, ಬೈ ಫ್ಲವರ್ಸ್ ಅಂತ ಬರಲ್ಲ. ಸೊ ಅಗೇನ್ ಇದನ್ನ ನೆನ್ಪಿಟ್ಕೊಳ್ಳಿ. ಕೆಲವೊಂದು ವರ್ಕ್ಸ್ ಬೇರೆ ಬೇರೆ ಪ್ರೆಪೋಸಿಷನ್ಸ್ ನ ತಗೊಳುತ್ತೆ, ಬಟ್ ಮೋಸ್ಟ್ಲಿ ಈ ಪ್ರೆಪೋಸಿಷನ್ಸ್ ಎಲ್ಲದು ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾವು ಬಳಕೆ ಮಾಡ್ತೀವಿ. ಸೊ ನಾವು ಇವತ್ತಿನ ಕ್ಲಾಸ್ ನ ನಾವು ಇಲ್ಲಿ ಮುಗಿಸೋಣ. ವಾಟ್ ಹ್ಯಾವ್ ವಿ ಲರ್ನ್ ಅಬೌಟ್? ವಿ ಲರ್ನ್ ಅಬೌಟ್ ವಾಯ್ಸ್. ವಾಯ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಆಮೇಲೆ ವಾಯ್ಸ್ ಟೈಪ್ಸ್, ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ಬಗ್ಗೆ ತಿಳ್ಕೊಂಡಿದೀವಿ. ಅದರದ್ದು ಎಕ್ಸಾಂಪಲ್ಸ್ ನೋಡಿದ್ವಿ. ಅದಾದ್ಮೇಲೆ ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ಸ್ಟ್ರಕ್ಚರ್ ಹೇಗಿರ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ರೂಲ್ಸ್ ಗಳನ್ನ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದೀವಿ. ಮುಂದಿನ ಕ್ಲಾಸ್ ಅಲ್ಲಿ ನಾವು ಬೇರೆ ಬೇರೆ ಟೆನ್ಸಸ್ ಅಲ್ಲಿ ವಾಯ್ಸಸ್ ನ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಥ್ಯಾಂಕ್ ಯು.